ಮತ್ತು ನೀವು ಮಾತಾಡ್ತೀರಲ್ಲ, ನೀವು ಮಾತಾಡಿದ ಮಾತೇನು ಬರೆದಿಟ್ಟಾರನ್ರಿ ಯಾರ? ಮತ್ತು ಮಾತಾಡ್ತಿರ ಇಲ್ಲ ಯವ್ವ? ಏನ್ರಿ ಸ್ವಾಮಿ, ನಾವು ಮಾತಾಡೋದು ಸಾಕಟ್ಟು ಮಾತಾಡ್ತೀವಿ, ರಗಡು ಮಾತಾಡ್ತೀರಿ. ಖರೆ ನೀವು ಮಾತಾಡಿದ ಮಾತ ಒಬ್ಬರು ಬರೆದಿಟ್ಟಿಲ್ಲ. ಮಂದಿ ಬರಿದು ಬ್ಯಾಡ ಬಿಡ್ರಿ, ನಿಮ್ಮ ಮಾತು ನೀವಾರ ಬರೆದಿಟ್ಟಿರೇನು? ಇಲ್ಲ, ನೀವು ಬರೆದಿಟ್ಟಿಲ್ಲ. ಯಾಕೆ ಬರೆದಿಟ್ಟಿಲ್ಲ ಅಂತಂದ್ರೆ, ಬರೆದಿಡುವಂಥ ಕಿಮ್ಮತ್ತಿನ ಮಾತಾಡಿಲ್ರಿ ಅವ ನೀವು ಜೀವನದೊಳಗೆ. ಇನ್ನೊಬ್ಬರಿಗೆ ಒಳ್ಳೆಯದಾಗುವಂಥ ಮಾತಾಡಿಲ್ಲ. ನಾವು ಮಾತು ಏನದಾವ ನಮ್ಮ ಅಂತಂದ್ರೆ, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗುವಂಥ ಮಾತಾದವ್ರಿ ನಮ್ಮ. ಅದು ಮಾತಂದ್ರೆ ನಿಜಗುಂಡ್ರು ಅಂತಾರಲ್ಲ, ಪುಸಿ, ಅನುಚಿತ, ನಿಷ್ಠುರತ್ವ, ಪೈಶೂನ್ಯತೆ, ಇಂಥ ಮಾತ ನಮ್ಮ ಒಟ್ಟ ಚಲೋ ಮಾತ ಇರಂಗಿಲ್ಲ. ಎದರ ಬದರ ಮಣಿ ಇರ್ತಾವ್ರೆ, ಜಗಳಾಡಿರ್ತಾರೆ ಇಬ್ರು. ಮಣಿ ಸಮೀಪ ಇದ್ದವ್ರು ಒಟ್ಟು ಬರೋಬರಿನ ಇರಂಗಿಲ್ರಿ. ಯಾಕೋ ಯಾಂಬಲ್ ದೂರ ಇದ್ದವ್ರು ಕೂಡ ಚಲೋ ಇರೋದು, ಸಮೀಪ ಇದ್ದವ್ರು ಕೂಡ ಜಗಳ. ಈಕಿ ಮಣಿ ಕಸ ಆಕಿ ಮುಂದೆ, ಮಣಿ ಮುಂದೆ, ಆಕಿ ಮಣಿ ಕಸ ಈಕಿ ಮುಂದೆ, ಇಬ್ಬರು ಜಗಳ. ಆಕೊಂದು ಆಡ ಕಟ್ಟಿರ್ತಾಳ್ರೆ, ಈಕೊಂದು ಎಮ್ಮಿ ಕಟ್ಟಿರ್ತಾಳೆ. ಆಕಿ ಮಣಿ ಮುಂದೆ ಆಕಿದ ಆಡ, ಈಕಿ ಮಣಿ ಮುಂದೆ ಈಕಿದ ಎಮ್ಮಿ. ಇಬ್ಬರು ಜಗಳಾಡಿರ್ತಾರೆ. ಆಕಿಗೆ ಬೇಯ್ಬೇಕಾಗೈತಿ ಒಟ್ಟು ಹೆಣ್ಮಗಳು. ಈ ಮನೆಗೆ ಆಕಿನ ಬೇಯ್ಬೇಕಾಗೈತಿ. ಏನು ಬೈಬೇಕು, ಎದರ ಮ್ಯಾಗ ಹಾದ ಹೆಂಗ ಅಂದ ಬಂದು ಹೊರಗೆ ನಿತ್ತ ಮಣಿ ಮುಂದೆ ಆಡಿರ್ತೈತಲ್ಲ, ಆಡಿಗೆ ಅಂತಾಳಿಕಿ ಬಾಗಲ್ದಾಗ ಬಂದು ನಿತ್ತ ಏನಂತಾಳಂದ್ರೆ, ನಿನ್ನ ದಿಮಾಕೆಲ್ಲ ಗೊತ್ತದಳ ನನಗೆ. ನೋಡ ಪಾಪ ಅದು ಆಡಿ ಏನು ದಿಮಾಕ್ ಮಾಡ್ತಿರ್ಬೇಕು. ಆಡಿಗೆ ಅನ್ನೋದು ನಿನ್ನ ದಿಮಾಕೆಲ್ಲ ಗೊತ್ತು. ಅದು ಆಡಿಗೆ ಅಲ್ರಿ, ಬೈಪಾಸ್ ರೀ ಅದು. ಅಕ್ಕಿಗೆ ಹೋಗಿ ಹತ್ಬೇಕದು. ಸುಮ್ಮಿಲ್ಲ ಆಡಿಗೆ ಅನ್ನೋದಟ್ಟ. ಇದು ಕೇಳುದಟ್ಟ ತಡ ಹೊರಗೆ ಬರತ್ತಾಳ್ರಿ. ಆಕಿ ಎಮ್ಮಿ ಕಟ್ಟಿರ್ತಾಳೆ ಮುಂದಕ್ಕಿ. ಆಕಿ ಬಂದು ಎಮ್ಮಿಗೆ ನೋಡ್ಕೋತ ಅಂತಾಳಕ್ಕೆ, ತಿಂದು ಅದೊಂದಿಟ್ಟ ಈಕಿ ದಮ್ ಇದ್ದಳ್ರೆ, ಈಚೆ ಕಡೆ ಮನೆಗೆ ಒಂದಿಟ್ಟ ದಮ್ ಇದ್ದಳ. ಅದು ಎಮ್ಮಿನ ಒಂದಿಟ್ಟು ಪಾಡ ಇತ್ತ. ತಿಂದ ಅದಕ್ಕೆ ಬರ್ತಾವ ನಿನಗೆ ಹೆಂಗ ಅಂತ ಆಕಿ ನೋಡ್ರಿ. ಅವು ಎರಡು ಎಮ್ಮಿ ಆಡ ಮೇಯಕ್ಕೆ ಹೋದಲ್ಲಿ ಮಾತಾಡಿದ್ವು ಅಂತ. ಆಡು ಹೇಳ್ತಂತದು ಎಮ್ಮಿಗೆ, ನಮ್ಮಕ್ಕಿ ಮಾಲಕ್ತಿ ದಿವಸ ಭಾಳ ಬೈತಾಳೆ ನನಗೆ. ಆ ಬೈಗಳ ಕೇಳಿ ಸರಿಗೆ ಸಾಯಕಾಗ್ಯನ್ನ ಅಂತದು. ಆ ಎಮ್ಮಿ ಮಣಗಂಡ ಇತ್ರಿ ಅದು. ಮತ್ತು ನೀಯರ ದಮ್ಮಾದಿ ನಾ ಸ್ವರ್ಗಾಕತ್ತೇನೆ ಅಂದ ಕೂಡಲೇ ಆ ಎಮ್ಮಿ ಹೇಳ್ತಂತ, ನೀ ಏನು ನಿಮ್ಮ ಮಾಲಕ್ತಿ ಅಂದದ್ದು ಹಚ್ಕೊಳಕತ್ತಿದಿಲ್ಲ, ಅದಕ್ಕೆ ನೀ ಸ್ವರ್ಗಾಕತ್ತಿದಿ. ನೀನು ಹಚ್ಕೋಬೇಡ, ಆಕೆ ನಿನಗಣ್ಣಕತ್ತಿಲ್ಲ, ನಿನ್ನ ಮ್ಯಾಲ ಹಾದ ನಮ್ಮ ಮಾಲಕ್ತಿಗ ತಾಳಕಿ ಎಮ್ಮಿ ಹೇಳ್ತೀರಿ. ನಾ ಅಂತೂ ಅವಕ್ಕೆ ತಿಳಿಯಾಕತ್ತೈತಿ, ಆ ಎಮ್ಮಿಗೆ ಆಡಿಗೆ ತಿಳಿಯಾಕತ್ತೈತಿ. ಆ ಮಾಲಕರಿಗೆ ಗೊತ್ತಾಗುವಲ್ತ ಹೆಂಗೆ ಬದುಕ್ಯಾರ ನೋಡ್ರಿ ಅವ್ರು. ನಮ್ಮ ಮಂದಿ ಹೆಂಗೆ ಬದುಕ್ಯಾರ. ಮಾತುಗಳು ಹೆಂಗಿರ್ಬೇಕಂದ್ರೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಥ ಮಾತಿರಬಾರ್ದು ರೀ. ಅಂಥವಿದ್ರೆ ಯಾರು ಬರೆದಿಡ್ತಾರೆ ಹೇಳ್ರಿ ನೋಡುನು? ಯಾರು ಬರೆದಿಡ್ತಾರೆ? ಅವ್ರ ಮಾತು ಹೆಂಗದಾವ, ಆವತ್ತಿನ ಕಾಲಕ್ಕೂ ಯೋಗ್ಯ, ಇವತ್ತಿನ ಕಾಲಕ್ಕೂ ಯೋಗ್ಯ, ಇನ್ನು ಮುಂದಿನ ಕಾಲಕ್ಕೂ ಯೋಗ್ಯ. ಏನಂತಂದ್ರೆ ಆ ಶರಣರ ಮಾತುಗಳು. ನಮ್ಮ ಮಾತು ಹೆಂಗಿರ್ತಾವಂದ್ರೆ, ಒಂದು ಪ್ರಸಂಗ ಹೇಳ್ತೀನಿ, ಎಲ್ಲ ಮಹಾತ್ಮರು ಹೇಳ್ತಿರ್ತಾರ. ಸುಮ್ಮನೆ ನಿಮ್ಮ ವಿನೋದಕ್ಕಾಗಿ ಒಂದು 3 ಹುಡುಗರು ಕಟ್ಟಿಗೆ ಕುಂತಿದ್ದು ಅಂತ್ರಿ. ಕಟ್ಟಿಗೆ ಕುಂತು ಮಾತಾಡಕತ್ತಿದ್ವು ಅಂತಾವು. ಒಬ್ಬ ಹುಡುಗ ಅಂದಂತ, ನಮ್ಮ ಮುತ್ಯಾಂದು ನಿನ್ನೆ ಪೇಪರ್ದಾಗ ಬಂದಿತ್ತಲ್ಲ ಅಂದಂತ ಹುಡುಗ. ನಮ್ಮ ಮುತ್ಯಾಂದು ಪೇಪರ್ದಾಗ ಬಂದಿತ್ತು ಅಂದ ಕೂಡಲೇ, ಏನು ನಿಮ್ಮ ಮುತ್ಯಾಂದು ಅಂಥದ್ದೇನು ಪೇಪರ್ದಾಗ ಬಂದಿತ್ತು, ಏನು ಪೇಪರ್ದಾಗ ಬಂದಿತ್ತು ಅಂದ ಕೂಡಲೇ ಅವ ಅಂದಂತ, ನಮ್ಮ ಮುತ್ಯಾಂದು ಫೋಟೋ ಹಾಕ್ಯಾರ, ಅವ ಏನು ಸಾಧನೆ ಮಾಡ್ಯಾರ ಅದನ್ನೂ ಹಾಕ್ಯಾರ. ಏನು ಮಾಡ್ಯಾನ ಅಂಥ ಸಾಧನೆ ಅಂತಂದಾಗ ಆ ಹುಡುಗ ಹೇಳ್ದಂತ, ನಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುಣಿಗಿ, ನಿಮ್ಮ ಕಡೆ ಹೊಳಿ ಅದು ಇಲ್ರಿ, ನಮ್ಮ ಕಡೆ ಹೊಳಿ ಬಾಡ್ರಿ. ಹೊಳ್ಯಾಗ ಮುಣುಗೋದು ಆ ಹೊಳಿ ದಂಡ್ಯಾಗಿದ್ದವ್ರಿಗೆ ಗೊತ್ತಾಗ್ತದ ರೀ, ನಿಮಗೆ ಗೊತ್ತಾಗೋದಿಲ್ಲ. ಈಚಿ ಕಡೆ ಹೊಳಿ ದಂಡ್ಯಾಗ ಮುಣಿಗಿ ಅಚ್ಚಿ ಕಡೆ ಹೊಳಿ ದಂಡ್ಯಾಗ ಎದ್ದಾನ. ನಡವರ್ಕ್ ಒಂದು ಈಟು ಎದ್ದಿಲ್ಲ ನಮ್ಮ ಮುತ್ಯ. ಅದಕ್ಕೆ ನಮ್ಮ ಮುತ್ಯಾಗ ಪ್ರಶಸ್ತಿ ಕೊಟ್ಟು ಪೇಪರ್ದಾಗ ಫೋಟೋ ಹಾಕ್ಯಾರ. ಅವ 2ನೇ ನಂಬರ್ ಹುಡುಗಂದ, ನಿಮ್ಮ ಮುತ್ಯಾಂದ ಏನು ದೊಡ್ಡದು ಬಿಡು, ಪೇಪರ್ದಾಗ ಬಂದ್ರೆ ಏನು ದೊಡ್ಡದನ. ನಮ್ಮ ಮುತ್ಯಾಂದ TV 9 ಚಂಚನಕ ಹೇಳ್ಯಾರ, ಮುಂಜಾನೆಯಿಂದ ಸಂಜೆ ತಕ ಹೇಳ್ಯಾರ ನಮ್ಮ ಮುತ್ಯಾಂದ. ಅವ ಅಂದ, ನಿಮ್ಮ ಮುತ್ಯ ಅಂಥದ್ದು ಏನು ಮಾಡ್ಯಾನು? ನಿಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುನಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ರ, ನಮ್ಮ ಮುತ್ಯ ಹೊಳ್ಯಾಗ ಮುನಿಗೆ ಬಾವ್ಯಾಗ ಎದ್ದ ನಂದವ.
ಅವ ಅಂದ ಹಂಗ್ಯಾಂಗೋ ಅಂದವ. ಈ ಹೊಳಿ ದಂಡ್ಯಾಗ ಮುನಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಹೇಳ್ಬೋದು, ಒಂದಿಟ್ಟು ಉಸುಲು ಗಟ್ಟಿ ಹಿಡ್ದ. ಹೊಳ್ಯಾಗ ಮುನಿಗೆ ಬಾವ್ಯಾಗ ಹೆಂಗೆ ಎದ್ದಾನೋ ಅಂದ್ಕೂಲೆ ಹೆಂಗೆ ಎದ್ದಾನೋ ಗೊತ್ತಿಲ್ಲಪ್ಪ, ಒಟ್ಟು ನಮ್ಮ ಮುತ್ತ ಎದ್ದಾನ, ಏನು ಶಲ್ಯಾಗ ಬಂದು ಶಲಿ ಗುಟ್ಟ ಬಂದು ಹೆಂಗೋ ಗೊತ್ತಿಲ್ಲ, ಒಟ್ಟು ಎದ್ದಾನ. ಇನ್ನೊಬ್ಬ ಕೂತಿದ್ರೆ ಹುಡುಗ, 3ನೇ ನಂಬರ್ ಹುಡುಗ, ಅವ ಅಂದ ನಿಮ್ಮ ಮುತ್ಯಾಗಳು ಇಬ್ಬರು ಮುತ್ಯಕ್ಕಿಂತಲೂ ನಮ್ಮ ಮುತ್ಯಾಂದು ದೊಡ್ಡ ಸಾಧನೆ ಅದ. ನಮ್ಮ ಮುತ್ಯಾಂದು ದಿವಸ ಈಗ ಸದ್ದು ವಾಟ್ಸಪ್ದೊಳಗೆ ಅವಂದೇ ಸ್ಟೇಟಸ್ ಇಡ್ತಾರೆ, ನಮ್ಮ ಮುತ್ಯಾಂದ ಫೇಸ್ಬುಕ್ದೊಳಗೆ, ನಮ್ಮ ಮುತ್ಯಾಂದು ಇನ್ಸ್ಟಾಗ್ರಾಮ್ದೊಳಗೆ 2 ಮಿಲಿಯನ್ ನೋಡಕತ್ತಾರ ಮಂದಿ. ಇವು 2 ಹುಡುಗರಂದು ನಿಮ್ಮ ಮುತ್ಯಾಂದು ಏನು ಅಂತ ಸಾಧನೇನು ಏನು ಮಾಡ್ಯಾನಂತಂದಾಗ ಅವ 3ನೇ ನಂಬರ್ ಹುಡುಗ ಹೇಳಿದಂತ, ನಿಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುನಿಗಿ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ದರ, ನಿಮ್ಮ ಮುತ್ಯ ಹೊಳ್ಯಾಗ ಮುನಿಗಿ ಬಾವ್ಯಾಗ ಎದ್ದರ, ನಮ್ಮ ಮುತ್ಯ ಊರ ದಂಡಿಗೆ ದೊಡ್ಡ 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 ನೀರಿನ ಟ್ಯಾಂಕ್ ಇರ್ತಾವಲ್ಲ, ನೀರಿನ ಟ್ಯಾಂಕ್ನ್ಯಾಗ ಮುನಿಗಿ ನಳದಾಗ ಪಾರದ ಬಂದ ನಮ್ಮ ಮುತ್ಯ ಅಂದವ. ಅವ ಅಂದ ಚ ಚ ಚ ಚ ಚ ಚ ಇದು ಬಗೆಹರಿಲಾರದ ಮಾತಂದವ. ಅಲ್ಲೋ ನೀರಿನ ಟ್ಯಾಂಕ್ನ್ಯಾಗ ಮುನಿಗಿ ನಳದಾಗ ಇಲಿ ಬರಂಗಿಲ್ಲ, ನಿಮ್ಮ ಮುತ್ತ ಹೆಂಗೆ ಬಂದಾನೋ ಅಂದ ಕೂಡಲೇ ಅವ ಗಪ್ಪ ಆದ ಹುಡುಗ. ಆ ಹುಡುಗರ ಮಾತು ಕೇಳಿ ನಕ್ರಿಲ್ಲ ಯವ ನೀವು? ಆ ಹುಡುಗರ ಮಾತು ಕೇಳಿ ನಕ್ರಿ. ಯಾಕೆ ನಕ್ರಿ ಯವ? ಯಾಕೆ ನಕ್ರಿ ಅಂದ್ರೆ ಏನ್ರಿ ಸ್ವಾಮಿ, ಏನು ನಳದಾಗದು ಹೆಂಗೆ ಪಾರ ಯಾಕೆ ಬರ್ತದ, ಹೊಳ್ಯಾಗ ಮುನಿಗೆ ಬಾವ್ಯಾಗ ಹೆಂಗೆ ಹೇಳ, ಅದಕ್ಕೆ ನಾವು ನಕ್ಕಿವಿ ಅಂತ ನೀವು ಅಂತೀರಿ. ಯವ್ವ ಅವ್ರ ಮಾತಿಗೆ ಹೆಂಗೆ ಕಿಮ್ಮತ್ತಿಲ್ಲಲ್ಲ, ಹುಡುಗರ ಮಾತಿಗೆ ನೀವು ಹೆಂಗೆ ನಕ್ಕರಲ್ಲ, ಹಂಗೆ ದಿನನಿತ್ಯ ನಾವು ಮಾತನಾಡುವ ಮಾತನ್ನ ಮಹಾತ್ಮರು ಕೇಳಿ ಅವ್ರು ನಗತಾರ. ಜೀವನದೊಳಗೆ ನಾವು ಕಿಮ್ಮತ್ತಿನ ಮಾತಾಡಿಲ್ಲ, ಬರೇ ಗಂಡ ಹೆಂಡತಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು, ಮಂದಿ ನಿಂದ ಮಾಡೋದು, ಮಂದಿಗೆ ಸುಳ್ಳು ಹೇಳೋದು, ಇದನ್ನು ಬಿಟ್ಟರೆ ಏನು ಮಾತಾಡಿದೀವಿ ಹೇಳ್ರಿ ನೋಡು? ನಾವು ಚಲೋ ಏನಾರ ಮಾತಾಡಿದೀವ್ರೆ? ಇಲ್ರಿ ಯವ್ವ. ಆ ಹುಡುಗರು ಮಾತು ಹೆಂಗದಾವಲ್ಲ ನಮ್ಮೂ ಹಾಗೆ ಅದಾವ ತಾಯಂದಿರ. ಅದಕ್ಕೆ ಮನುಷ್ಯ ಜೀವನದೊಳಗೆ ಏನಪ್ಪ ಅಂತಂದ್ರೆ ಮಹಾತ್ಮರ ಮಾತುಗಳಿಗೆ ಭಾಳಷ್ಟು ಕಿಮ್ಮತ್ತದ. ಅದಕ್ಕೆ ಅವರ ಬದುಕು ನಮ್ಮೆಲ್ಲರಿಗೆ ಏನಪ್ಪ ಅಂತಂದ್ರೆ ಆದರ್ಶಮಯವಾಗಿರ್ತಕ್ಕಂಥದ್ದು. ಮಹಾತ್ಮರ ಬದುಕು ಆದರ್ಶಮಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಏನಪ್ಪ ಅಂತಂದ್ರೆ ನಾವು ಮಹಾತ್ಮರ ಮಾತುಗಳನ್ನು ಕೇಳಬೇಕಾಗ್ತದ ತಾಯಂದಿರ. ನೀವೆಲ್ಲ ಕೇಳಿರಿ, ಸಿದ್ಧರಾಮ ಶಿವಯೋಗಿ ಸಣ್ಣವಿದ್ದಾಗ ನಾವು ಅವ್ರ ತಾಯಿಗೆ ಮಾತಾಡಕ್ಕೆ ಕಲಿಸಿದ್ರೆ ಒಟ್ಟು ಮಾತಾಡ್ತಿದ್ದಿಲ್ಲ. ಸಿದ್ಧರಾಮ ಶಿವಯೋಗಿ, ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿ, ಅವ್ರವ್ 1 ಸಾವಿನ ದಿವಸ ಅಳ್ತಿದ್ಲಂತ. ದೇವ್ರ ಮಗನ ಕೊಡೋದು ಕೊಟ್ಟ, ಇಂಥ ಮಬ್ಬ ಮಗನರ ಯಾಕೆ ಕೊಟ್ಟ, ಮಾತಾಡಕ್ಕೆ ಬರಲಾರ್ದ ಮಗನ ಯಾಕೆ ಕೊಟ್ಟ ಅಂತ ದಿವಸ ಕುತ್ಕೊಂಡು ಅಳ್ತಿದ್ಲಂತ. ಆ ಹುಡುಗ ಬರೇ ಸೊನ್ನಿ ಮ್ಯಾಗ ರೀ ಅಲ್ಲ, ಸಿದ್ಧರಾಮ ಬರೇ ಸೊನ್ನಿ ಮೇಲೆ ಕಿವಿ ಕೇಳ್ತಿದ್ದು ರೇ. ಮತ್ತು ಹುಡುಗ ಒದರಿದ್ರೆ ಗೊತ್ತಾಗ್ತಿತ್ತು, ಆದ್ರೆ ಮಾತಾಡ್ತಿದ್ದಿಲ್ಲ ಸಿದ್ಧರಾಮ ಸಣ್ಣವಿದ್ದಾಗ. ಅವ್ರವ್ ಅಂತಿದ್ಲು ದೇವರಿಗೆ, ನಾ ಏನಾರ ಪಾಪ ಮಾಡಿನಂತ ಇಂಥ ಮಗನ ನನಗೆ ಕೊಟ್ಟಿ ಅಂತ ತಿಳ್ಕೊಂಡು ಅವ್ರವ್ ಅಂತಿದ್ಲು. ಸಿದ್ಧರಾಮಗೆ ಮಾತು ಬರಂಗಿಲ್ಲ ಅಂತಲ್ಲ, ಅವ ಮೂಕಂತಲ್ಲ, ಅವಾಗ ಮಾತು ಬರ್ತಿದ್ದು ರೀ, ಆದ್ರೆ ಬೇಕತ್ಲೆ ಮಾತಾಡ್ತಿದ್ದಿಲ್ಲ ಅವ. ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಚಲೋ ಮಾತಾಡೋರ ಇಲ್ಲಲ್ಲ, ಇಲ್ಲಿದ್ದವ್ರು ಯಾರೂ ಒಳ್ಳೆಯ ಮಾತುಗಳನ್ನು ಮಾತಾಡೋರ ಇಲ್ಲ. ಮಹಾತ್ಮರು ಯಾರ ಜೊತೆಗೆ ಮಾತಾಡ್ತಾರಂದ್ರೆ ಯಾರು ಒಳ್ಳೆಯವರು ಇರ್ತಾರಲ್ಲ ಅವ್ರ ಜೊತೆ ಅಟ್ಟ ಮಾತಾಡ್ತಾರೆ. ಈಗ ನೀವು ಮಹಾತ್ಮರ ಹತ್ತಕ್ಕೆ ಹೋಗ್ರಿ, ನೀವು ಅವ್ರ ಸಾಗರ ಬಿದ್ದು ಯಾರ ಜೊತೆಯಾರ ಮಾತಾಡ್ತಾರಂದ್ರೆ ಅವ್ರ ಮನಸ್ಸು ಅವ್ರಿಗೆ ಗೊತ್ತದ ಅಂತ ತಿಳ್ಕೊಬೇಕು. ಮತ್ತು ನೀವು ಹಾದ ಕೂಡಲೇ ಅಟ್ರ ಪುರ್ತಕ ಮಾತಾಡಿ ಕಳಿಸಿರಂದ್ರೆ ಯಾಕೋ ನಮ್ಮಲ್ಲಿ ಇನ್ನೊಂದಿಟ್ಟು ಮನಸ್ಸಿನಾಗ ಸುಮಾರು ಇರಬೇಕು ಅಂತ ನಾವು ತಿಳ್ಕೊಬೇಕು. ಬಂದು ಅದನ್ನು ಸ್ವಚ್ಛ ಮಾಡೋಕೆ ಪ್ರಯತ್ನ ಮಾಡಬೇಕು. ಸಿದ್ಧರಾಮ ಶಿವಯೋಗಿ ಅವ್ರವ್ವ ಇನ್ನಿದೇನು ಸಾಲಿನೂ ಕಲಿಯೋದಿಲ್ಲ, ಬಹುತೇಕ ಶಾನ್ಯಾನೂ ಆಗೋದಿಲ್ಲ, ಬ್ಯಾಡದ್ರ ಕೂಡ ಅಂತ ತಿಳ್ಕೊಂಡು ಎಮ್ಮೆ ಕಾಯಕರ ಆಕಳ ಕಾಯಕರ ಏನಾರ ಕಾಯಕ್ಕೆ ಹಚ್ಬೇಕಂತ ತಿಳ್ಕೊಂಡು ಮನ್ಯಾಗ 1 ಹಿಂಡು ಆಕಳ ಮಾಡಿ 1 ಹಿಂಡು ಎಮ್ಮೆ ಮಾಡಿ ಅವ್ರವ್ವ ಹೋಗಪ್ಪ ಇನ್ನಂತ ಕಳಿಸಿಬಿಟ್ಲಂತ. ನೀವು ಹಂಗೆ ನೋಡ್ರಿ, ಶಾನ್ಯ ಮಕ್ಕಳಿದ್ದು ಅಂದ್ರೆ ಸಾಲಿಗೆ ಕಳಿಸ್ತೀರಿ, ಅದ್ರಾಗ ಒಂದಿಟ್ಟು ದಡ್ಡಿದ್ದು ಅಂದ್ರೆ ಮತ್ತು ತೊಡೆ ಮಂದಿ ಬೇರೆ ಇರ್ತಾರ್ರಿ, ಮಠಕ್ಕೆ ಕರ್ಕೊಂಡು ಬರೋದು ಅಪ್ಕೊಳತ್ತಕ್ಕೆ. ಭಾಳ ದಡ್ಡಿದ್ದು ಅಂದ್ರೆ ಅಪ್ಪಾರ ಇವ್ನು ಇಲ್ಲೇ ನಿಮ್ಮ ಹತ್ತಕ್ಕೆ ಇಟ್ಕೊಂಡು ಬಿಡ್ರಿ ಅಂದ್ರೆ ದಡ್ಡ ತಂದು ನಮ್ಮ ಹತ್ತಕ್ಕೆ ಇಡುದ. ಶಾಣೆ ಇದ್ದು
ಇಂಜಿನಿಯರ್ನ ಮಾಡಿ, ಡಾಕ್ಟರ್ನ ಮಾಡಿ, PSIನ ಮಾಡಿ ನಿಮ್ಮ ಮತ್ತಕ್ಕೆ ಇಟ್ಕೊಳ್ಳೋರು. ಇವೊಬ್ಬ ದಾಡ್ಡದಾನ್ರಿ ಅಯ್ಯಪ್ಪ, ಅದಕ್ಕೆ ನಿಮ್ಮ ಮತ್ತಕ್ಕೆ ಇಟ್ಕೊಂಡ್ಬಿಡ್ರಿ ಇವ್ನು ಇಲ್ಲೇ ಮುಂದೆ ನಿಮ್ಮ ಮಠಕ್ಕೆ ಇವನ್ನ ಮರಿ ಮಾಡಕ್ಕೆತ್ತಾರ ಅಂದ್ರೆ ಇದು ನೋಡಿ ಎತ್ತಿ ಬಡಿಯವ್ರ ಮಂದಿ ಈಗಿನ ಮಂದಿ ನಿಮ್ಮವ್ರಲ್ರಿವಾ ಆ ಕಡೆ ಮಂದಿದ್ ಹೇಳ್ತೀನಿ ನಾ ಕಾರಣ ಏನು ಅಂತಂದ್ರೆ ದಡ್ಡಿದ್ದಕ್ಕೆ ಎಮ್ಮಿ ಮಾಡಿ ಆಕಳ ಮಾಡಿ ಹೊಡೆದು ಕಳಿಸಿದಳು. ಆದ್ರೆ ಅವ ಸಿದ್ಧರಾಮ ಶಿವಯೋಗಿ ಭಾಳ ದೊಡ್ಡ ತಪಸ್ವಿ ಇದ್ದ. ಭಾಳ ದೊಡ್ಡ ತಪಸ್ವಿ ಇದ್ದದ್ದಕ್ಕೆ ನೋಡ್ರಿ ಅವನ ಮನಸ್ಸು ಎಷ್ಟು ಸ್ವಚ್ಛ ಇತ್ತು ಅಂತಂದ್ರೆ ಪರಮಾತ್ಮನ ಅವನ ಹತ್ತಕ್ಕೆ ಬರ್ಬೇಕೇನ್ರಿ ಸಿದ್ಧರಾಮ ಶಿವಯೋಗಿ ಹತ್ತಕ್ಕೆ ಪರಮಾತ್ಮನ ಇನ್ನ ಸಣ್ಣ ಹುಡುಗ್ರೆ ಮತ್ತು ಈಗ ನಮಗೆಲ್ಲ 70, 80, 60 ಅದು ಆಗ್ಯಾವ್ರಿ ವಯಸ್ಸ. ಇಲ್ಲಿ ತಕ ಅಡ್ಡಾಡ್ಲಾರದು ದೇವರ ಇಲ್ಲ. ಏನು ಶ್ರೀಶೈಲ, ಏನು ಕೇದಾರ, ಏನು ಮಂತ್ರಾಲಯ ಎಲ್ಲ ಅಡ್ಡಾಡಿ ಬಂದೀವಿ. ಎಲ್ಲರ ಒಮ್ಮೆರ ದೇವ್ರು ಭೇಟಿಯಾಗ್ಯಾನೇನ್ರಿ? 70 ವರ್ಷದವ್ರಾಗ್ಯವು ಭೇಟಿಯಾಗಿಲ್ಲ. ಆದ್ರೆ ಸಿದ್ಧರಾಮ ಶಿವಯೋಗಿ ಇನ್ನ ಭಾಳ ಸಣ್ಣವಿರಾಕಾಗಲೇನ ಶ್ರೀಶೈಲದ ಮಲ್ಲಯ್ಯ ಸ್ವಾಮಿಗಳು ಜಂಗಮನ ರೂಪದೊಳಗೆ ಅವನ ಹತ್ಯಕನ ಬಂದಂತ. ಅವನ ಹತ್ಯಕ ಬಂದು ಸೋಮಲ್ಲಿ ಕುಂತಾಗ ಇವ ಸಿದ್ಧರಾಮ ಶಿವಯೋಗಿ ಓಡಿ ಬಂದು ನಮಸ್ಕಾರ ಮಾಡಿದಾಗ ಅವನಿಗೂ ಗೊತ್ತಾಗಿರ್ಬೇಕು, ಸಿದ್ಧರಾಮ ಶಿವಯೋಗಿಗೂ ಗೊತ್ತಾಗಿರ್ಬೇಕು. ಓಡಿ ಬಂದ ಅವನ ಹತ್ಯಕ ಕುಂತಾಗ ಯಪ್ಪ ನನಗೆ ಹಸು ಆಗ್ಯದನು, ನನಗೆ ಹಸು ಆಗ್ಯದ ಅಂತಂದಾಗ ಯಪ್ಪ ನಾ ಇದೋ ಊಟ ಮಾಡೀನಿ, ನನ್ನ ಹತ್ಯಕ್ಕೆ ಏನೂ ಇಲ್ಲ, ಮತ್ತು ಮನೆಗೆ ಹೋಗಿ ತೊಗೊಂಡು ಬರ್ತನೋ, ಒಂದು 5 ನಿಮಿಷ ಕುಂಡ್ರತೇನಂತ ಕೇಳಿದ್ರ ಹಾಂ ನೀ ತರು ತಕ ಇಲ್ಲೇ ಕುಂಡಿರ್ತಾನಪ್ಪ, ನನಗೆ ಅಂಬಲಿಯರ ಒಂದಿಟ್ಟು ಮಜ್ಜಿಗೆಯರ ಒಂದಿಟ್ಟು ಅಣ್ಣಾರ ತೊಗೊಂಡು ಬಾರಪ್ಪ, ನೀ ಬರು ತಕ ಇಲ್ಲೇ ಕುಂಡಿರ್ತಾನಂತ. ಸಿದ್ಧರಾಮ ಶಿವಯೋಗಿ ಆ ಮಲ್ಲಯ್ಯನನ್ನು ಜಂಗಮ ರೂಪಿ ಮಲ್ಲಯ್ಯನನ್ನು ಅಲ್ಲಿ ಗಿಡದ ಬುಡಕ್ಕೆ ಕುಂಡ್ರಿಸಿ ದಡ 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 ಓಡಿ ಬಂದ್ರಿ. ಎಲ್ಲಿಗೆ ಓಡಿ ಬಂದ ಅಂತಂದ್ರೆ ಮಣಿಗೆ. ಎಂದೂ ಮಾತಾಡೇ ಇಲ್ಲ ಅಲ್ಲಿ ತನಕ. ಅವನ ಬಾಯಾಗ ಒಂದೂ ಮಾತು ಬಂದಿಲ್ಲ, ಬರೇ ಸುಮ್ಮಿರ್ತಿದ್ದ. ಆದ್ರೆ ಅವತ್ತು ಎಂಥ ಹುರುಪ ಆ ಹುಡುಗನಿಗೆ. ಏನಿನ ಮಣಿ ದೂರ ಇತ್ತದು, ಇನ್ನ ಮಣಿ ದೂರ ಇತ್ತು. ಓಣ್ಯಾಗ ಓಡಿ ಬರ್ತಿದ್ದ. ಓಣ್ಯಾಗ ಓಡಿ ಬರ್ತಾನ ಯವ್ವಾ ಯವ್ವಾ ಅಂತ ಕೂಗುತ್ತಿದ್ದ, ಅವ್ವ ಅಂತ ಕೂಗುತ್ತಿದ್ದ. ಯಾಕಂದ್ರೆ ಅವ್ರ ಅವ್ವಗ ಇವ್ ನನ್ನ ಮಗನ ಅಂತ ಪಕ್ಕ ಗೊತ್ತಾಗವಲ್ತು. ಯಾಕಂದ್ರೆ ಎಂದೂ ಕೂಗೇ ಇಲ್ಲ, ಎಂದೂ ಅವ್ವ ಅಂತ ಕರೆದೇ ಇಲ್ಲ, ಧ್ವನಿನ ಗೊತ್ತಿಲ್ಲ. ಹಂಗ ಓಡಿ ಒಳಗ ಬಂದ. ಯವ್ವ 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 ಅಂತ ಓಡಿ ಬಂದಾಗ ನೋಡ್ತಾಳ ನನ್ನ ಮಗ ಸಿದ್ಧರಾಮ ಮಾತಾಡಕತ್ತಾನ. ಮೊದಲು ಅವನ ಹೆಸರು ಧೂಳಿ ಮಹಾಂಕಾಳಿ ಅಂತ ತಿಳ್ಕೊಂಡು, ನನ್ನ ಮಗ ಮಾತಾಡಕತ್ತಾನಂತ ತಿಳ್ಕೊಂಡು ಓಡಿ ಬಂದು ತಬ್ಬಕೊಂತಾಳ, ಮುದ್ದು ಕೊಡ್ತಾಳ, ಬೆಲ್ಲ ಕೊಡ್ತಾಳ, ತಲೆ ಮ್ಯಾಗ ಸೌರ್ತಾಳ. ಅವ ಅಂತಾನ ಇದನ್ನೆಲ್ಲ ಬೇಡ, ಮೊದಲು ನನಗೆ ಬುತ್ತಿ ಕಟ್ಟು, ಮೊದಲು ನನಗೆ ಬುತ್ತಿ ಕೊಟ್ಟು, ಅನ್ನ ಕೊಡು, ಮಜ್ಜಿಗೆ ಕೊಡು, ಅಂಬಲಿ ಕೊಡು. ಆಕೆ ಅಂತಾಳೆ ಎದಕ್ಕೆ ಯಪ್ಪ ಬುತ್ತಿ ಕೊಟ್ಟು ಕಳಿಸಿನಲ್ಲ, ನಾ ಬುತ್ತಿ ಕೊಟ್ಟು ನೀ ಕಳಿಸಿದ್ದಿ, ನಾ ತಿಂದೀನಿ. ಅಲ್ಲೊಬ್ಬ ಮಲ್ಲಯ್ಯ ಬಂದಾನ, ಅಲ್ಲೊಬ್ಬ ಜಂಗಮ ಬಂದಾನ, ಮಲ್ಲಯ್ಯ ಬಂದಾನ. ಅವ ಶ್ರೀಶೈಲದ ಮಲ್ಲಯ್ಯ ಅಂತ, ಅದಕ್ಕೆ ಏನಾರ ಕೊಡಂತಂದಾನ, ಕಟ್ಟಿ ಕೊಡು ಅಂತಂದಾಗ ಆಕೆ ಅಂದ್ಲು ನನ್ನ ಮಗ ಮಾತಾಡಕತ್ತೇನಲ್ಲ, ಯಾರು ಬರಲಿ ಯಾರು ಇರಲಿ ಅಂತ ತಿಳ್ಕೊಂಡು ಬುತ್ತಿ ಕಟ್ಟಿ ಅವನ ಕೈಯಾಗ ಕೊಡ್ತಾಳೆ. ಸಿದ್ಧರಾಮನ ಕೈಯಾಗ ಕೊಟ್ರ ಅವ ಬುತ್ತಿ ತಗೊಂಡು ಬಂದ. ಆದ್ರೆ ಮಲ್ಲಯ್ಯ ಇಲ್ಲ. ಬುತ್ತಿ ತಗೊಂಡು ಬಂದ, ನೋಡ್ತಾನ ಆ ಜಾಗದಾಗ ಮಲ್ಲಯ್ಯನೇ ಇಲ್ಲ. ಮಲ್ಲಯ್ಯ ಇಲ್ಲದಕ್ಕೆ ಇಡೀ ಆ ಭಾಗೆಲ್ಲ ಹುಡುಕಾಡಿದ. ಎಲ್ಲ ಕಡೆ ಹುಡುಕಾಡಿದ್ರು ಆ ಮಲ್ಲಯ್ಯ ಇಲ್ಲ. ಮಲ್ಲಯ್ಯ ಮಲ್ಲಯ್ಯ ಅಂತ ಎಲ್ಲ ಕಡೆಗೆ ತಿರುಗಿದ, ಮಲ್ಲಯ್ಯ ಸಿಗಲಿಲ್ಲ. ನಾವು ರಗಡು ತಿರುಗ್ತೀವ್ರಿ ನಾವು ರಗಡು ತಿರುಗ್ತೀವಿ, ಆದ್ರೆ ನಮಗೆ ದೇವ್ರ ಭೇಟಿ ಆಗಂಗಿಲ್ಲ. ಆದ್ರೆ ಆ ಸಿದ್ಧರಾಮ ಶಿವಯೋಗಿ ಏನು ಮಾಡ್ತಾನಂತಂದ್ರೆ ಎಲ್ಲ ಕಡೆಗೆ ನೋಡ್ತಾನ. ನೋಡಿದ ನಂತರ ಕಾಣಲಾರಕ್ಕೆ ಮನೆಗೆ ಹೋಗಲಿಲ್ಲವ. ರಾತ್ರಿ ಹಗಲಿ 1 ದಿನ 2 ದಿನ 1 ವಾರ 2 ವಾರ ಹಂಗ ಮಲ್ಲಯ್ಯನ ಹುಡುಕಾಡ್ಕೋಂತ ಕಾಡಿನೊಳಗೆ ಗುಡ್ಡದೊಳಗೆ ಹಂಗ ಅಡ್ಡಾಡ್ಕೋಂತ ಹೋದ. ಅದು ಶ್ರೀಶೈಲಕ್ಕೆ ಹೊಕ್ಕಾರ ನೋಡ್ರಿ, ನಡ್ಕೋಂತ ಶ್ರೀಶೈಲಕ್ಕೆ ಹೋಗವ್ರು ಒಂದು 100 ಮಂದಿ ಹೊಂಟಿದ್ರು. ಭೇಟಿ ಆದ್ರೆ ಅವನಿಗೆ ಭೇಟಿಯಾಗಿ ನೋಡ್ತಾನ. ಅವರೆಲ್ಲರೂ ಏನಂತಿದ್ರಂದ್ರೆ ಮಲ್ಲಯ್ಯ ಮಲ್ಲಯ್ಯ ಅಂತಿದ್ರು. ಅವರು ಶ್ರೀಶೈಲದ ಮಲ್ಲಯ್ಯ ಅಂತಿದ್ರು. ಅರೇ ಇವಾಗ ಮಲ್ಲಯ್ಯ ಗೊತ್ತದಾನಂತ ಹೇಳಿ ಓಡಿ ಅವ್ರ ಹತ್ತಕ್ಕೆ ಬರ್ತಾನವ. ಓಡಿ ಬಂದು ಕೇಳಿದ, ನೀವು ಎಲ್ಲಿ ಹೊಂಟೀರಿ, ನೀವು ಏನೋ ಅಣ್ಣಾಕತ್ತೀರಲ್ಲ, ಯಾರ ಹೆಸರು ಅಣ್ಣಾಕತ್ತೀರಿ? ಅವ ಅಂದ, ಅವರೆಲ್ಲರೂ ಅಂದರು ನಾವು ಮಲ್ಲಯ್ಯಗೆ ಹೊಂಟೀವಪ್ಪ, ಶ್ರೀಶೈಲದ ಮಲ್ಲಯ್ಯಗೆ ಹೊಂಟೀವಿ.
ಅವ ಅಂತಾನ, ಶ್ರೀಶೈಲದ ಮಲ್ಲಯ್ಯ ಎಲ್ಲದಾನವ? ನನಗೆ ಬೆಟ್ಟಾಗಿದ್ದೀಗ ನಾನು ಅವನ್ನ ಹುಡುಕಾಡಕತ್ತೇನಿ. ಶ್ರೀಶೈಲದ ಮಲ್ಲಯ್ಯ ಅಂತ ನನಗೆ ಹೇಳ್ಯಾನ. ಶ್ರೀಶೈಲ ಎಲ್ಲೈತಿ ಅಂತಂದಾಗ, ಭಾಳ ದೂರ ಅದನೋ ತಮ್ಮ ಶ್ರೀಶೈಲ. ಇಲ್ಲಿಂದ ಎಷ್ಟೋ 100 ಕಿಲೋಮೀಟರ್ ದೂರದ. ನಾವು ಇನ್ನೂ ಭಾಳ ದಿವಸ ಆಗತ್ತದ ಹೋಗ್ಬೇಕಾದ್ರೆ. ಅವ ಅಂತಾನ, ಮತ್ತು ಅಲ್ಲಿ ಹೋದ್ರೆ ಮಲ್ಲಯ್ಯ ಅದಾನೇನು? ಅಲ್ಲಿ ಹೋದ್ರೆ ಮಲ್ಲಯ್ಯ ಬೆಟ್ಟ ಆಗುತ್ತಾನೇನು? ಬೆಟ್ಟ ಆಗುತ್ತಾನಪ್ಪ, ಮಲ್ಲಯ್ಯ ಅದಾನಲ್ಲಿ. ನಾವು ವರ್ಷ ಹೋಗ್ತೀವಿ, ಮಲ್ಲಯ್ಯನಿಗೆ ಬೆಟ್ಟ ಆಗುತ್ತೀವಿ, ನಮಸ್ಕಾರ ಮಾಡ್ತೀವಿ, ಬರ್ತೀವಿ ಅಂತಂದಾಗ ಅವ ಅಂದ, ನನ್ನೂ ಕರ್ಕೊಂಡು ಹೋಗ್ಕಿರೇನು ಅಲ್ಲಿ ತಕ? ನನಗೆ ಮಲ್ಲಯ್ಯ ಬುತ್ತಿ ತೊಗೊಂಡು ಬಾ ಅಂತ ಹೇಳ್ಯಾನ, ನನಗೆ ಅಂಬಲಿ ತೊಗೊಂಡು ಬಾ ಅಂತ ಹೇಳ್ಯಾನ. ಹೇಳಿದವ ಹೊಳ್ಳಿ ಸಿಗಲಿಲ್ಲ. ಅದಕ್ಕೆ ನಾವು ಒಂದಿಟ್ಟ ನೋಡ್ಬೇಕಾಗ್ಯದ. ನಾನು ಮಲ್ಲಯ್ಯನನ್ನು ನೋಡ್ಬೇಕು, ನಿಮ್ಮ ಜೊತೆ ಬರ್ತಾನೆ ಅಂತಂದಾಗ ಅವ್ರಂದ್ರು, ಬಾ, ನಾವು 100 ಮಂದಿ ಹೊಂಟೀವಿ, ಇನ್ನೂ 100 ಮಂದಿ ಬರ್ತಾರೆ, ಎಲ್ಲರೂ ಕೂಡಿ ಹೋಗ್ತೀವಿ, ನೀನು ಅವ್ರು ಕೂಡ ಬಾ ಅಂತ ತಿಳ್ಕೊಂಡು ನಡ್ಕೋಂತ ಸಿದ್ಧರಾಮ 6-8 ವರ್ಷದ ಬಾಲಕ, 8-10 ವರ್ಷದ ಬಾಲಕ ನೋಡ್ರಿ, ಮಲ್ಲಯ್ಯನನ್ನು ನೋಡ್ಬೇಕಂತಕ್ಕಂಥ ಆಪೇಕ್ಷೆ ಎಂಥದ್ದು. ಭಗವಂತನನ್ನು ನೋಡಬೇಕು, ಭಗವಂತನನ್ನು ಮಾತನಾಡಿಸ್ಬೇಕಂತ ತಿಳ್ಕೊಂಡು ಎಂಥ ಆಪೇಕ್ಷೆ ಸಿದ್ಧರಾಮಂದು. ಅವರು ಕೂಡ ನಡ್ಕೋಂತ ಎಲ್ಲಿಗೆ ಹೋದ್ರು ಅಂತಂದ್ರೆ ಶ್ರೀಶೈಲಕ್ಕೆ ಹೋದರು. ಶ್ರೀಶೈಲಕ್ಕೆ ಹೋಗಿ ಅಲ್ಲೇನು ಈಗ ಶ್ರೀಶೈಲದ ಲಿಂಗದ ನೋಡ್ರಿ, ನೀವೇನು ಲಿಂಗ ದರ್ಶನ ಮಾಡ್ತೀರಲ್ಲ, ಅವರೆಲ್ಲರೂ ಪಾಳೆ ಕಚ್ಚಿ ಸುತ್ತಾದು ಅಲ್ಲಿ ನಮಸ್ಕಾರ ಮಾಡಿ, ಆ ಹುಡುಗ ಬಂದಿದ್ದಲ್ಲ ಅವ ಧೂಳಿ ಮಹಂಕಾಳ ಸಿದ್ಧರಾಮ, ನೋಡಪ್ಪ ನೀ ಏನು ಕೇಳ್ತಿದ್ದಲ್ಲ ಮಲ್ಲಯ್ಯ, ಇದ ಮಲ್ಲಯ್ಯ ನೋಡು, ಇಲ್ಲದ ನೋಡು ಮಲ್ಲಯ್ಯ, ನಮಸ್ಕಾರ ಮಾಡು, ಅಂಬಲಿ ನೈವೇದ್ಯ ಹಿಡಿ. ಅವ ಅಂತಾನ, ಈ ಮಲ್ಲಯ್ಯ ಅಲ್ರೋ ಅಂದವ, ಈ ಮಲ್ಲಯ್ಯ ಅಲ್ಲ, ನಾನು ನೋಡಿದ ಮಲ್ಲಯ್ಯ. ಮನುಷ್ಯ ರೂಪದೊಳಗ ಮಲ್ಲಯ್ಯ ಬಂದಿದ್ದ. ನನಗೆ ಹೇಳ್ಯಾನ ಶ್ರೀಶೈಲದ ಮಲ್ಲಯ್ಯ ಅಂತ, ಅವನೇ ಹೇಳ್ಯಾನ ನನಗೆ ಆ ಮಲ್ಲಯ್ಯ ಬೇಕು, ಜೀವಂತ ಮಲ್ಲಯ್ಯ, ನನಗೆ ಕಲ್ಲಿನ ಮಲ್ಲಯ್ಯ ಬೇಡ ಅಂತಂದಾಗ ಅವ್ರಂದ್ರು, ನಿನಗ್ಯಾರು ಬಂದಿದ್ರಪ್ಪ ಅಂದ್ರೆ ಅವರು, ಅಂಥ ಮಲ್ಲಯ್ಯ ನಿನಗೆ ಯಾವಾಗ ಭೇಟಿಯಾಗ್ಯಾನ? ಜೀವಂತ ಮಲ್ಲಯ್ಯ, ಮನುಷ್ಯ ರೂಪದೊಳಗೆ ಎಂಥ ಮಲ್ಲಯ್ಯ ನಿನಗೆ ಭೇಟಿಯಾಗ್ಯಾನ ಅಂತಂದಾಗ, ಇಲ್ಲ ಇವ ಬೇಡ ನನಗಂತ ತಿಳ್ಕೊಂಡು ಅಲ್ಲಿದ ಹೊರಗೆ ಬಂದ ಮತ್ತು ಮಲ್ಲಯ್ಯ 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 ಅಂತ ಎಲ್ಲ ಕಡೆಗೆ ಸುತ್ತ ಹಾಯುವಾಗ ಕಡಿಕ ಅಲ್ಲೊಂದು ಕಮರಿಯ ಕೊಳ್ಳ ಅಂತದ, ಸಿದ್ಧರಾಮನ ಕೊಳ್ಳ ಅಂತದ. ಈಗೂ ಅಲ್ಲಿ ನೀವು ಹೋದ್ರೆ ನೋಡಕ್ಕೆ ಸಿಗುತ್ತದ. ಅಲ್ಲಿ ನಿಂತ ಹಂಗ ಎಲ್ಲ ಕಡೆ ಮಲ್ಲಯ್ಯ ಅಂತ ಚೀರ್ತಿದ್ದವ, ಮಲ್ಲಯ್ಯ ಅಂತ ಕೂಗುತ್ತಿದ್ದವ. ಅದೇನಾಯಿತು ಅಂತಂದ್ರೆ, ಗುಡ್ಡದ ಮ್ಯಾಲ ನಿಂತ ಮಲ್ಲಯ್ಯ ಅಂತ ಜೋರ್ಲೆ ಕೂಗಿದಾಗ ಕೆಳಗೆ ಪ್ರತಿಧ್ವನಿ ಆಗತ್ತದ ರೀ. ಅದು ಕೆಳಗೆ ಪ್ರತಿಧ್ವನಿ ಆಗತ್ತದ. ಕೆಳಗೆ ಕೊಳ್ಳದೊಳಗ ಇವ ಮಲ್ಲಯ್ಯ ಅಂತ ಜೋರ್ಲೆ ಕೂಗಿದೊಳಗ ಕೆಳಗೆ ಪ್ರತಿಧ್ವನಿಯಾಗಿ ಓ ಅಂದಂಗ ಆಯ್ತಲ್ಲಿ. ಅಲ್ಲಿಯೂ ಮಲ್ಲಯ್ಯ ಅಂತ ಓ ಅಂದಂಗ ಆದಾಗ ಅವ ಅಂತಾನ, ಮಲ್ಲಯ್ಯ ಇಲ್ಲಿ ಕೆಳಗೆ ಕೊಳ್ಳದಾಗ ಅದಾನೆ ಆಂಬಲ್ಲ, ಇಲ್ಲಿ ಕೊಳ್ಳದಾಗ ಅದಾನೆ ಆಂಬಲ್ಲ, ಇಲ್ಲೇ ಅದಾನಂತ ತಿಳ್ಕೊಂಡು ಆ ಗುಡ್ಡದ ಮ್ಯಾಗ ಏನು ನಿಂತಿದ್ ನೋಡ್ರಿ, ಅಲ್ಲಿಂತ್ರ ಮಲ್ಲಯ್ಯ ಅಂತ ಹಾರೇ ಬಿಟ್ಟ ಕೆಳಗ, ಮಲ್ಲಯ್ಯ ಅಂತ ಕೆಳಗೆ ಹಾರೇ ಬಿಟ್ಟ. ಆಗ ಶ್ರೀಶೈಲದ ಮಲ್ಲಯ್ಯ ಕೇಳ್ತಾನೇನ್ರಿ, ಶ್ರೀಶೈಲದ ಮಲ್ಲಯ್ಯ ಏನು ಮಾಡಿದ ಅಂತಂದ್ರೆ, ಅವನ್ನ ಹಿಂಗೆ ಕೈ ಹಿಡ್ದ ಮ್ಯಾಲ ಕರ್ಕೊಂಡು ಬಂದು ಕುಂಡ್ರಿಶ ಅಂತಾನ. ಯಾಕಪ್ಪ, ಯಾಕೋ ತಮ್ಮ ಇಷ್ಟ್ಯಾಕ ಓಡಿ ಬಂದಿ ಅಂತ ಕೇಳ್ತಾನ. ಅವ ಏನಪ್ಪ ಅಂತಂದ್ರೆ, ಮಲ್ಲಯ್ಯನ ಸಲುವಾಗಿ ಕೊಳ್ಳದಾಗ ಬಿದ್ರನ್ನ ಸಾಯ್ತನ ಅನ್ನೋದು ಗೊತ್ತಾಗಲಿಲ್ಲ ಅವನಿಗೆ. ಅವೇನು ಮಾಡಿದ ಅಂತಂದ್ರೆ ಕೆಳಗೆ ಹಾರಲಿಕ್ಕೆ ಪ್ರಯತ್ನ ಮಾಡಿದ. ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ, ನಾವು ಯಾರ ಮಲ್ಲಯ್ಯನ ಸಲುವಾಗಿ ಪ್ರಾಣ ಕೊಡಕ್ಕೆ ತಯಾರಿದ್ದೀವೇನು? ಪರಮಾತ್ಮನ ಸಲುವಾಗಿ ಪ್ರಾಣ ಕೊಡಕ್ಕೆ ತಯಾರಿದ್ದೀವೇನ್ರಿ ನಾವು? ಇಲ್ಲ. ನಾವಿನ್ನ ಎದರ ಸಲುವಾಗಿ ಅಂತಂದ್ರೆ, ಈ ಸಂಸಾರದ ಸಲುವಾಗಿ, ಗಂಡನ ಸಲುವಾಗಿ, ಮಕ್ಕಳ ಸಲುವಾಗಿ ನಾವು ಸಾಯ್ತೀವಿ, ಹೊರತಾಗಿ ದೇವರ ಸಲುವಾಗಿ ಇಲ್ಲ. ಅದಕ್ಕೆ ಬರೀತಾರೆ ನೋಡ್ರಿ ಶರಣರು, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿ